ಇವತ್ತು ನಿಮ್ ಬಗ್ಗೆ ಎಲ್ರು ಮಾತಾಡಿದ್ರು, ದೊಡ್ಡ ಜವಾಬ್ದಾರಿ ತಗೊಂಡಿದ್ದೀರಾ. ನಮ್ಮ ಕೇರ್ ಫ್ರಮ್ ಸ್ನೇಹಿತರು ಐ ಟೇಕ್ ಅಲ್ಲ, ದಯವಿಟ್ಟು ಕೂತ್ಕೊಳ್ಳಿ ಸರ್, ದಯವಿಟ್ಟು. ನೀವು ನಿಂತಿದ್ರೆ ನಮ್ ಬೇಜಾರು, ಯಾಕಂದ್ರೆ ನೀವೆಲ್ಲ ಫೈನಾನ್ಷಿಯರ್ಸ್. ಓ, ಅವರು ನಿಂತಿದ್ರೆ ನಮ್ನ ಬೈಕ್ ಅಂತ ನಾಳೆ ಸಾಹೇಬ್ರ ಮುಂದೆ ಎಲ್ಲ ಅಲ್ಲ, ನೀವ್ ಹಿಂಗೆ ಕಮಿಟ್ ಮಾಡ್ಕೊಳ್ಳೋದ ಎಲ್ಲರೂ ಗ್ಯಾರಂಟಿ. ಈಗ ಅವ್ರು ಇಲ್ಲ ಅನ್ನೋ ಆಪ್ಷನ್ ಇಲ್ಲ ಅವ್ರಿಗೆ. ನೋಡಿ ಇಲ್ಲಿ ಎಲ್ಲ ಅಣ್ಣನ್ ಶಿಷ್ಯಂದಿರ. ಬಹಳ ಸಂತೋಷ ಆಗುತ್ತೆ. ಇವತ್ತೊಂದ್ ದಿವಸ ಕುರಿಕಾಯವನು ಅಂತ ಒಂದು ಶೀರ್ಷಿಕೆ ಇಟ್ಟ ತಕ್ಷಣ ನೀನ್ ಹೀರೋ ಆಗ್ತೀನಪ್ಪ ಅಂದ್ರು. ಎಷ್ಟೋ ಜನ ಹೇಳಿದಾರೆ, ಎಷ್ಟೋ ಜನ ಆಡ್ಕೊಂಡ್ರು. ನಾನು ಅದೊಂದು ಚಾಲೆಂಜ್ ಆಗಿ ತಗೊಂಡೆ. ಆಮೇಲೆ ನಮ್ಮ ತಮ್ಮ ಅವರು ಆಸ್ಟ್ರೇಲಿಯಲ್ಲಿ ಇದ್ರು. ಅವಾಗ ಸಿನಿಮಾದಲ್ಲಿ ನನ್ನ ಚಾನ್ಸ್ಗಳು ಕಡಿಮೆ ಇತ್ತು. ನಾನು ಏನಪ್ಪ ಜೀವನಕ್ಕೆ ಏನು ಮಾಡೋದು, ಯಾಕಂದ್ರೆ ಓಮ್ ಕಾಲದಿಂದ ಮಾಡ್ಕೊ ಬರ್ತಾ ಇದ್ದೀನಿ. ಯಾರ ಹತ್ರ ನಾನು ಕೈ ಚಾಚಕ್ಕೂ ಭಯ ಆಗ್ತಾ ಇತ್ತು. ಏನಂದ್ರೆ ಆಮೇಲೆ ಸುಮಾರು ಸಿನಿಮಾಗಳಲ್ಲಿ ಇವತ್ತು ಕಿಚ್ಚ ಹುಚ್ಚ ಆಗಿರ್ಬೋದು, ವಂಶಿ ಆಗಿರ್ಬೋದು, ಶಿವಣ್ಣ ಅವ್ರದ್ದಾಗಿರ್ಬೋದು, ಪ್ರತಿಯೊಬ್ಬರು ಹೀರೋಗಳದ್ದು, ಇವನ್ ಸುದೀಪ್ ಸಾರು, ದರ್ಶನ್ ಸಾರು, ದುನಿಯಾ ವಿಜಯ್ ಸಾರು, ಸುದೀಪ್ ಸಾರು, ಇವರೆಲ್ಲರ ಒಂದು ಮಾರ್ಗದರ್ಶನ. ಆಮೇಲೆ ಪ್ರತಿಯೊಂದು ಫ್ರೇಮಲ್ಲೂ ಅಷ್ಟೇ ಎಲ್ಲ ಹೀರೋಗಳು ಹಿಂಗೆ ಮಾಡಪ್ಪ, ಹಿಂಗೆ ಮಾಡು, ಯಾಕೆ ಎದುರ್ಕಂತೀಯ ಅಂತ. ಇಲ್ಲ ಸರ್, ನೀವು ದೊಡ್ಡ ಹೀರೋ, ನಾನು ಹಿಂಗೆ ಸರ್, ನೀನು ವಿಲನ ನನ್ನ ಜೊತೆ ಜೋರ ಮಾಡಿದ್ರೆ ನಾನು ಮಾಡೋಕ್ಕಾಗೋದು ಅಂತ ಹೇಳ್ದ. ಸುದೀಪ್ ಸರ್ಗೆ, ದರ್ಶನ್ ಸರ್ಗೆ, ಹಾಗೆ ದುನಿಯಾ ವಿಜಯ್ ಸರ್ಗೆ, ಶಿವಣ್ಣ ಅವ್ರಿಗೆ, ಪುನೀತ್ ಸರ್ ವಂಶಿಲಿ ಯಾವುದೋ ಒಂದು ಕ್ಯಾರೆಕ್ಟರ್ಗೆ ಯಾವ ಪೊಲೀಸ್ ಬಂದು ನಮ್ಮ ಹತ್ರ ಆ ಥರ ಹೇಳಿದ ತಕ್ಷಣ ಒಂದು ಕಪ್ಪಾಳ ಕುಡಿತಾರೆ. ಆ ಫೀಲ್ಗಳೇ ಒಂಥರ ನನ್ಗೆ ಮ್ಯಾಜಿಕ್ ಅನಿಸ್ತಾ ಇತ್ತು ಅವ್ರ ಜೊತೆ ಮಾಡಿದಂಥ ನಟನೆಗಳು. ಹಾಗೆ ಕೋಟೆ ಪ್ರಭಾಕರ್ ಸರ್ ಅಣ್ಣ ಅವ್ರು ಹೇಳ್ದಾಗೆ ನಾನು ಓಮ್ ಚಿತ್ರದಲ್ಲಿ ಒಬ್ಬ ಕಾಲೇಜ್ ಸ್ಟೂಡೆಂಟು. ನನಗೆ ಆವಲೇ ಉಪೇಂದ್ರ ಸರ್ ಅಂದರೆ ಅಭಿಮಾನಿ, ಶಿವಣ್ಣನ ಅಭಿಮಾನಿ. 7 ಗಂಟೆ ಪಂಚಾಲಿಟಿ ಅಂದರೆ 7 ಗಂಟೆಗೆ ಬರೋರು ಉಪೇಂದ್ರ ಸರ್, ವಿತ್ ಆ್ಯಟು ವಿತ್ ಎಲ್ಲ ಜನ ಇರಬೇಕು. ಒಬ್ಬ ಮಿಸ್ ಆದ್ರೆ ಬೈತಾದ್ರು. ಆ ಥರ ಒಂದು ಸಿನಿಮಾ ಜರ್ನಿ ನಾವು ಮಾಡಿದೆ. ನಮ್ಮ ತಂದೆ ತಾಯಿ ಎಷ್ಟೋ ಸತಿ ನಾವು ಅಪ್ಪನ ಜಾಬಲ್ಲಿ ಒಂದು 100 ರೂಪಾಯಿ 200 ರೂಪಾಯಿ ಎತ್ಕೊಂಡು ಹೋಗಿ ಗಾಂಧಿನಗರ್ಗೆ ಹೋಗ್ಬಿಡ್ತಾ ಇದ್ದೆ. ನಾವು ಅಪ್ಪ ಹೇಳ್ತಾ ಇದ್ರು, ಎಲ್ಲೋ 100 ರೂಪಾಯಿ ಕಾಣಿಸ್ತಾ ಇಲ್ಲ, ಈ ನನ್ನ ಮಗನೇ ಮಾಡಿರ್ಬೋದು ಅಂತ ಹೇಳ್ತಾ ಇದ್ರು. ಯಾಕೆ ಹೇಳ್ತಾ ಇದ್ರು ಅಂದರೆ ಸಿನಿಮಾ ಮೇಲೆ ಆ ಕಾಳಜಿ ಇತ್ತು. ಆಮೇಲೆ ಆ ಸಿನಿಮಾ ಜರ್ನಿ ಹಂಗೆ ಬರ್ತಾ ನಾನು ಬೈತಿ ಚಂದ್ರಣ್ಣನ ಭೇಟಿಯಾದ. ರಾಜಕೀಯದಲ್ಲಿ ಅಣ್ಣ ಏನು ಕೇರ್ ಫ್ರಮ್ ಕ್ಷೇತ್ರದಲ್ಲಿ ಫಸ್ಟ್ ಎಲೆಕ್ಷನ್ ಇರಬೇಕು. ಅಣ್ಣನ ಒಂದ್ಸತಿ ಮನೆಗೆ ಹೋದೆ. ಅಣ್ಣ ಈ ಥರ ನನ್ನ ಕಲಾವಿದಣ್ಣ ಹಿಂಗೆ ಅಂತ ಹೇಳಿದೆ. ಎಲ್ಲಿರೋದಪ್ಪ ನೀನು? ನಾನು ಹಿಂಗಂದೆ. ಹೌದಣ್ಣ, ಓಕೆ ಚಂದ್ರು ಪಾಪ ಅವ್ನು ಕಲಾವಿದ ಬಂದ ನಮ್ಮ ಮನೆ ಬಾಗಿಲಿಗೆ, ಅವ್ನಿಗೆ ಏನು ಬೇಕಾದ್ರೆ ಮಾಡು, ಅವನ ಜೊತೆ ಇರು ಅಂತ ಹೇಳ್ದವ್ರು. ಜೋರಾಗಿ ಚಪ್ಪಳೆ ಬರಲಿ ಬೈತಿ ಚಂದ್ರಣ್ಣ ಮತ್ತು ಬಸವಣ್ಣ. ನಿಜಲ್ಲೂ ನಾವು ಕಲಾವಿದರು ಏನಾಗ್ಬಿಡೋದು, ನಾವು ಬೇಡ್ಕೊಳಕ್ಕಾಗಲ್ಲ. ನಾವು ಅಷ್ಟು ಫ್ರೇಮಲ್ಲಿ ಅಷ್ಟು ಮಿಂಚ್ಬಿಟ್ಟಿರ್ತೀರಿ. ಏನಪ್ಪ ಮಾಡೋದಂದಾಗ ಪ್ರತಿ ಕ್ಷಣ ಪ್ರತಿ ದಿನ ಕೈ ಹಿಡ್ದವರು ನಮ್ಮ ಬೈತಿ ಬಸವರಾಜಣ್ಣ, ಬೈತಿ ಚಂದ್ರಣ್ಣ, ಹಾಗೆ ನನ್ನ ತಮ್ಮ ಸಹೋದರರು. ಯಾವಾಗನ ಅವ್ನು ಗೊತ್ತಾಗೋದು, ಅವ್ನು ಫೋನ್ ಮಾಡಿದ್ರೆ ಎಷ್ಟು ಬೇಕೋ ನಿನ್ನ ಅಕೌಂಟ್ಗೆ ಅನ್ನೋನು. ಯಾಕಂದ್ರೆ ಆ ಥರ ಕೈ ಹಿಡ್ದವನೆ. ಯಾಕಂದ್ರೆ ನಾವು ಸಿನಿಮಾ ಬಿಟ್ಟು, ಯಾಕಂದ್ರೆ ಕೆಲ್ಸಕ್ಕೆ ಹೋದ್ರೆ ನಿಮ್ನ ಆ ಫಿಲಮಲ್ಲಿ ನೋಡಿದ್ರಲ್ಲ ರೀ, ಏನು ಇಲ್ಲಿ ಬಂದು ಕೆಲಸ ಮಾಡ್ತೀರಾ ಅಂತ ಹೇಳೋರು. ಆದರೂ ನಾನು ಹಲವಾರು ರಿಕವರಿ, ಆಕ್ಸಿಸ್ ಬ್ಯಾಂಕಲ್ಲಿ, ಭಾಳ ಬ್ಯಾಂಕ್ಗಳಲ್ಲಿ ರಿಕವರಿ ಕೆಲಸ ಮಾಡಿದ್ದೀನಿ. ನೀವೊಂದು ಶ್ರೀನಿವಾಸ್ ಅವ್ರಿಗೂ ಗೊತ್ತು. ತುಂಬ ನೋವಲ್ಲಿ ಈ ಒಂದು ಸಿನಿಮಾ ಜರ್ನಿಗೆ ಬಂದೆ. ಬಸವರಾಜಣ್ಣ ಅವರು ಫಸ್ಟ್ ಸತಿ ನಾನು ಅವ್ರ ಹತ್ರ ಹೋಗೋಕ್ಕೆ ಭಯ ಈ ಸಿನಿಮಾ ವಿಷಯ. ಯಾಕಂದ್ರೆ ಸ್ವಲ್ಪ ಅವರು ಏನಂದ್ರೆ ಕೆಲಸ ನೋಡೋಗ, ಇವೆಲ್ಲ ಕುರಿ ಕಾಯತ್ತಾರಂತೆ, ಹೋಗ ಕೆಲಸ ನೋಡೋಗ, ಮನೆಗೆ ಹೋಗಿ ಅಂತ ಹೇಳ್ತಾ ಇದ್ರಿ. ಅದೊಂದು ಭಯ. ಅವನು ಚಂದ್ರಣ್ಣಂಗೆ ಅಣ್ಣ ಹಿಂಗನ ಮಾಡಿ ಅಣ್ಣಂತ ಇದು ಅವತ್ತು ಮೂಡ್ ಚೆನ್ನಾಗಿತ್ತು ಅಣ್ಣನ್ಗೆ. ಆಯ್ತು ಮಾಡ್ತಾ ಇದ್ದೇನೋ, ಚಂದ್ರು ಅವನೇನೋ ಮಾಡ್ತಾನೆ ಪಾಪ, ಅವ್ನಿಗೆ ಹೆಲ್ಪ್ ಮಾಡೋಣ, ಶೀರ್ಷಿಕೆ ಇಟ್ಕೊಳೋಣ ಅಂದ. ಆಮೇಲೆ ಇವತ್ತು ಅಣ್ಣ ಈ ಪೋಸ್ಟ್ ನೋಡಿದ್ರೆ ಇದೊಂದು ಮಾಡಿದ್ನಲ್ಲ, ನಿಜಾಲು 3 ದಿವಸ ನಾನು ನಿದ್ದೆನೇ ಮಾಡಿಲ್ಲ. ಯಾಕಂದ್ರೆ ಈ ಫ್ರೇಮ್ ಹಿಂಗೆ ಬರಬೇಕು, ಈ ಸೀನ್ ಹಿಂಗೆ ಬರಬೇಕು. ಚೇತನ್ ಸರ್ ಆಗಿರ್ಬೋದು, ನಾನು ಉಗ್ರಂ ರೆಡ್ಡಿ ಆಗಿರ್ಬೋದು, ಇವರೆಲ್ಲರ ಸಹಕಾರ. ದೀಪುನು ಅಷ್ಟೇ, ಫಸ್ಟ್ ಟೈಟಲ್ ಕೇಳಿದಾಗ ಇದು ಒಂದು ರೀತಿ ಹೇಳ್ದ, ಏನೋ ಒಂದು ಇದ್ರದ್ದೇ ಮಾಡ್ತಾ ಇದೆಯಾ, ಭಾಳ ಖುಷಿ ಆಗತ್ತೆ ಅಂತ ಹೇಳ್ದ. ಆ ಒಂದು ಉತ್ತೇಜನ ನನಗೆ ಸಿಕ್ತು. ಇಲ್ಲೆಲ್ಲ ಮಧುವಣ್ಣನೂ ಅಷ್ಟೇ ಹಿರಿಯ ಕಲಾವಿದರು, ಅವರು ಕೂಡ ಎಲ್ಲ ಉತ್ತೇಜನ ಕೊಟ್ಟರು. ತುಂಬ ಜನ ಎಸ್ಕಟ್ ಶ್ರೀರಣ್ಣ ಆಗಿರ್ಬೋದು, ಶ್ರೀರಣ್ಣ, ಎಲ್ಲ ಜನ, ನಮ್ಮ ಪಳ್ಳಿ ಅಣ್ಣ, ಎಲ್ಲರೂ ಕೂಡ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಅಂದರೆ, ನೋಡಪ್ಪ ಮಹೇಶ್, ನೀನು ರಾಜಕೀಯದಲ್ಲಿ ನೀನು ಏನೇ ಇರು, ಅಣ್ಣನ ಜೊತೆ ಯಾವಾಗೂ ಸದಾ ಇರ್ತೀಯ, ನಿನ್ನ ಸಿನಿಮಾ ಪ್ರಯಾಣ ಯಾಕೆ ನಿಲ್ಲಿಸ್ತೀಯಾ ಅಂತ ಹೇಳಿದಾಗ, ಆ ಸಿನಿಮಾ ಪ್ರಯಾಣ ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಬೈತಿ ಬಸವರಾಜನ ಆಶೀರ್ವಾದ ಬೇಕು, ನನ್ನ ಸಹೋದರ ರಾಜೇಶ್ ಆಶೀರ್ವಾದ ಬೇಕು, ದೀಪು, ಹಾಗೆ ನಮ್ಮ ಚಂದ್ರಣ್ಣ, ಎಲ್ಲರ ಸಹಕಾರ ಇದ್ರೆ ಇವತ್ತು ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ. ಅದು ಗೆಲ್ಲುತ್ತೋ ಇಲ್ಲೋ ಬೀರಪ್ಪನ ಬಿಡ್ತೀನಿ. ಗೆದ್ರೆ ಇನ್ನೊಂದು ಸಿನಿಮಾ ಮಾಡ್ತೀನಿ. ನಾನು ಇನ್ನೊಂದು ಸಿನಿಮಾ ಮಾಡೋಕ್ಕೆ ನಾನು ಏನಂದ್ರೆ ಒಬ್ಬ ನಾಯಕ ನಟ ಆಗ್ಬೇಕಂತ. ಯಾಕಂದ್ರೆ ನಾನು ಆಲ್ರೆಡಿ ಮರಳು, ಜರ್ಲಿ, ಕಲ್ಲು ಎಲ್ಲ ಎತ್ತಿದ್ದೀನಿ, ಮೇಸ್ತ್ರಿ ಆಗಿಲ್ಲ. ಅದೇ ಥರ ಕೆಲಸ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಒಂದು ದಿವಸ ಮೇಸ್ತ್ರಿ ಆಗಬೇಕು ಅಂತ ಆಸೆ ಆಯಿತು. ಆ ಒಂದು ಚಿಕ್ಕದೇ ಮೋಷನ್ ಪೋಸ್ಟರ್ ಮಾಡಿದ್ದು. ಇದೆಲ್ಲ ಚೆನ್ನಾಗಿದೆ ಅಂದರೆ ಮುಂದುವರಿತೀನಿ, ಇಲ್ಲಾಂದರೆ ನನ್ನ ಜೀವನ ನಮ್ಮ ಸಾಹೇಬ್ರ ಜೊತೆಲಿ ಹಾಗೆ ಇರ್ತೀನಿ. ಯಾಕಂದರೆ ಸಾಹೇಬ್ರು ಯಾವತ್ತೂ ಅಷ್ಟೇ ಸರ್, ಹೇಳ್ಬಾರ್ದು, ಪಕ್ಕದಲ್ಲಿ ಕೂತಾರದು, ಇವ್ರ ಪಕ್ಕದಲ್ಲಿ ಫಸ್ಟ್ ಟೈಮ್ ಕೂತಿರೋದು. ಎಷ್ಟೋ ಸತಿ ಕರೆದವ್ರೆ, ನಾವೆಲ್ಲ ಹಿಂದೆ ನಿಂತ್ಕೊಳ್ತಾ ಇದ್ರೆ, ಬಾರ ಇಲ್ಲ ನೀನು ನಿಂತ್ಕೊಳ್ಳ, ನಾವು ಇಂತ ಇರ್ತೀವಿ, ಬರ್ರೋ ಅಂತಾರೆ. ಯಾವತ್ತೂ ನಾವು ಪಕ್ಕದಲ್ಲಿ ಕೂತ್ಕೊಳಕ್ಕೆ ನಂಗೆ ಒಂಥರ ಭಯ. ಯಾಕಂದ್ರೆ ನಾನು ದೊಡ್ಡಣ್ಣ ಅವರು,
ನಾನು ಇವತ್ತು ಅಷ್ಟೇ ನಾನು ಗಣೇಶಣ್ಣ ಆಗಿರ್ಬೋದು, ಬಸವರಾಜಣ್ಣ, ನಾಗೇಶಣ್ಣ ಅವ್ರು ಆಗಿರ್ಬೋದು, ಇನ್ನೊಬ್ಬ ತಮ್ಮ ನಾನೇ ಅನ್ಕೊಂಡೇ ಹೋದವ್ರು. ಯಾಕಂದ್ರೆ ಗಣೇಶನ ರೂಪ ನನ್ನಲ್ಲೂ ಇದೆ, ಅವ್ರು ಇನ್ನೊಬ್ಬ ತಮ್ಮ ನಂತರನೇ ಅವ್ರೆ. ಅದೆಲ್ಲ ಒಂದು ಬಾಂಧವ್ಯ ಹಂಗೆ ಅಂಟ್ಕೊಬಿಟ್ಟಿದೆ. ನಿಜವಾಗ್ಲೂ ಬಹಳ ಖುಷಿಯಾಗಿದೆ ಇವತ್ತಿನ ದಿವಸ ಬಸವರಾಜಣ್ಣನ ಜೊತೆ ವೇದಿಕೆ ಹಂಚ್ಕೊಂಡಿರೋದು. ಹಾಗೆ ಎಲ್ಲರ ಜೊತೆ, ಹಾಗೆ ನಮ್ಮ ಕೋಬ್ರಾ ನಾಗರಾಜ್ ಅವರು, ಆಡುಗುಳಿ ರಾಜು, ನನ್ನ ಎಲ್ಲ ಸ್ನೇಹಿತರು ಎಷ್ಟು ಜನ ಬಂದಿದ್ದಾರೆ, ಅವರೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೀತಿ, ಒಂದು ಪುಟ್ಟ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನೀವು ಯಾರು ಪೇಮೆಂಟ್ಗಳು ತಗೋಬೇಡಿ ನನ್ನ ಸಿನಿಮಾದಲ್ಲಿ, ಯಾಕಂದ್ರೆ ಹೀರೋ ಆಗ್ಬೇಕಂದ್ರೆ. ಅಲ್ಲ, ಅವಾಗಿಂದ ಎಲ್ಲ ಪ್ರೋಗ್ರಾಮ್ ಅಲ್ಲೇ ಕಮಿಟ್ ಮಾಡ್ತಿದ್ರಲ್ಲ. ಯಾಕಂದ್ರೆ ಮೇಡಮ್ ಇವಾಗಲೇ ಹೇಳ್ಕೊಬಿಡ್ಬೇಕು, ಸಿನಿಮಾ ಮೇಡಮ್ ಇದು, ರಾಜಕೀಯನೂ ಅಷ್ಟೇ ಸಿನಿಮಾ ಅಂದ್ರೆ. ಮೊದಲೇ ಇವ್ರು ಏನ್ ಮಾಡ್ತಾರೆ ಗೊತ್ತಾ, ಸಿನಿಮಾ ಅಂದ ತಕ್ಷಣ ನಂದು 5,000 ಒಂದು ದಿನಕ್ಕೆ ಅಂತಾರೆ. ಅವಾಗ ನಾನು ಹೆಂಗ್ ಮಾಡೋದು ಮೇಡಮ್ ಸಿನಿಮಾ ನೋಡ್ದ, ಆ ತರ ಬೇಕು ಮೇಡಮ್ ನನಗೆ. ಯಾಕಂದ್ರೆ ಒಂದು ಸಿನಿಮಾ ಮಾಡೋದು, ಒಂದು ರಾಜಕೀಯ ಮಾಡೋದು ಸುಲಭ ಅಲ್ಲ ಮೇಡಮ್. ಒಂದು ಮದ್ವೆ ಮಾಡ್ದಂಗೆ, ಯಾಕಂದ್ರೆ ಗಂಡು ಹೆಣ್ಣು ಹುಡುಕ್ಬೇಕು, ಅವ್ರ ಅಪ್ಪ ಅಮ್ಮನ ಹುಡುಕ್ಬೇಕು, ಆಮೇಲೆ ಹೀರೋಯಿನ್. ಅಲ್ಲ, ನೀವು ಈ ಕಾರ್ಯಕ್ರಮದಲ್ಲೇ ಒಂದಾದ್ಮೇಲೆ ಒಂದು. ಹಾಗೆ ನಮ್ಮ ಮೂಗ್ ಸುರೇಶ್ ಅಣ್ಣ ನೋಡಿ, ಹಿರಿಯ ಕಲಾವಿದ್ರು, ಜಂಗ್ಲಿ ಅಣ್ಣ, ಇವರೆಲ್ಲರೂ ಅಣ್ಣ ವೇದಿಕೆ ಹಂಚ್ಕೋಬೇಕು ಅಣ್ಣ. ಮೂಗ್ ಸುರೇಶ್ ದಯವಿಟ್ಟು ಬನ್ನಿ ಪ್ಲೀಸ್. ನೋಡಿ, ಶಾರ್ಟ್ ಸ್ವೀಟ್ ಆಗಿ ಹೇಳ್ತೀನಿ, ಸಿನಿಮಾ ಅನ್ನೋದು, ರಾಜಕೀಯ ಅನ್ನೋದು ಬಹಳ ಕಷ್ಟ. ಯಾಕಂದ್ರೆ ನನ್ಗೆ ಬಸವರಾಜಣ್ಣ ಆ ತುಡಿತ ನಾನು ನೋಡಿದ್ದೀನಿ. ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಗೊತ್ತಾ. ಒಂದು ಬೆಳಿಗ್ಗೆ 4 ಗಂಟೆಗೆ ಎದ್ದು ಪ್ರತಿಯೊಬ್ಬರನ್ನ ಮಾತಾಡಿಸಿ, ಎಷ್ಟು ಜನ ಕಷ್ಟ ಸುಖ. ಸರ್, ನಾವು ಸಿನಿಮಾ ಮಾಡ್ಬೇಕಾದ್ರೆ, ಈ ಒಂದು ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಬಸವರಾಜಣ್ಣನೇ ಪ್ರೇರಣೆ. ಯಾಕಂದ್ರೆ ಕುರಿಕಾಯನ್ ಅಂತ ಮಾಡ್ತಾ ಇದ್ದೀನಿ ಅಂದ್ರೆ ಅವರಲ್ಲಿರೋ ಅಂಶಗಳನ್ನೆಲ್ಲ ಇಟ್ಕೊಂಡೆ ನಾನು ಸಬ್ಜೆಕ್ಟ್ ಮಾಡಿದ್ದು. ಅವಾಗ ಅವರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಎಲ್ಲರ ಆಶೀರ್ವಾದ ಇದೇ ತರ ಇರ್ಲಿ. ಇಲ್ಲಿ ಬಂದಂತ ಎಲ್ಲಾ ಸ್ನೇಹಿತರಿಗೂ, ಕಲಾವಿದರಿಗೂ ನಾನು ನನ್ನ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀನಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಹಸಿವು ಇದೆ, ಕಲಾವಿದರಿಗೆ ಎಷ್ಟು ರೀತಿ ಹಸಿವಿದೆ ಅಂತ ನನಗೆ ಗೊತ್ತು. ಯಾಕಂದ್ರೆ ನಾವು ಅನುಭವಿಸ್ಬಿಟ್ಟಿದ್ರಿ. ಗಾಂಧಿನಗರದಲ್ಲಿ ನಮ್ಮ ತಂದೆ ತಾಯಿಗಳು ಊಟ ಕೊಡದೇ ಇದ್ದಾಗ ಮಧ್ಯಾಹ್ನದ ಊಟ ಮಾಡಿದಿರ ನಾನು ಸಿನಿಮಾ ಮಾಡಿದ್ದೀರಿ. ಯಾಕಂದ್ರೆ ಅಷ್ಟು ಹಸುವಲ್ಲಿ ಕೆಲಸ ಮಾಡಿದಿರಿ. ಬಸವರಾಜಣ್ಣನವರ ಸಹಕಾರ, ಚಂದ್ರಣ್ಣ, ರಾಜೇಶ್ ಮತ್ತು ದೀಪ ಅವರ ಸಹಕಾರದಿಂದ ಈ ಒಂದು ಒಳ್ಳೆ ಮಟ್ಟದಲ್ಲಿ ಸಿನಿಮಾ. ಈಗ ನೀವು ಟೀಸರ್ ಅನ್ಕೊಂಡಿದ್ರಲ್ಲ, ಇದು ನಮ್ಮ ಒಂದು ಮೋಷನ್ ಪೋಸ್ಟ್ ನೋಡಿದ್ರಲ್ಲ, ನಿಜಾಲು ನಮ್ಮ ಶಶಿ ಸರ್ ಕೂಡ ಬಂದಿದ್ದಾರೆ. ಎಷ್ಟು ಕಷ್ಟ ಇದೆ ನಿಜಾಲು, ಬಹಳ ಕಷ್ಟ ಇದೆ. ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟು ಇವೆಲ್ಲ ಹೆಂಗ್ ಮಾಡಿದ್ರು ನಿಜಾಲು. ಜೋಗಿ ಪ್ರೇಮ್ ಸರ್ನ, ಹಾಗೆ ನಮ್ಮ ಓಂ ಪ್ರಕಾಶ್ ಸರ್ನ, ಮಹೇಂದ್ರ ಸರ್ನ, ಹಾಗೆ ಹಲವಾರು ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದೀನಿ. ನಮ್ಮ ಚೇತನ್ ಸಾರು, ಹಾಗೆ ಎಷ್ಟೋ ಜನ ಹೆಸರುಗಳು ಇವಾಗ ಬರ್ತಾ ಇಲ್ಲ. ಯಾಕಂದ್ರೆ ಅವ್ರ ಜೊತೆಲಿ ಎಲ್ಲ ಜೊತೆಲಿ ಒಡನಾಟ, ಎಲ್ಲ ಹೀರೋಗಳ ಜೊತೆ ಒಡನಾಟ, ಎಲ್ಲರೂ ಅಷ್ಟೇ ಸ್ಟ್ರಗಲಿಂಗ್ ಇಂದಾನೇ ಮೇಲ್ ಬಂದವರು. ದುನಿಯಾ ವಿಜಯ್ ಅವ್ರು ನೋಡಿ, ಇವತ್ತು ಸಲಗಾ ಭೀಮಾ ಸೂಪರ್ ಡೂಪರ್ ಹಿಟ್ಟು. ಅವರು ನನಗೆ ಪ್ರೇರಣೆ. ಯಾಕಂದ್ರೆ ಯಾರು ಅನ್ಕೊಂಡಿದ್ರು ಸರ್ ಹೀರೋ ಕಮ್ ಡೈರೆಕ್ಟರ್ ಹಿಟ್ ಆಗುತ್ತೆ ಅಂತ, ಅದೇ ರೀತಿ ಇವತ್ತು ದಿವಸ ಹೀರೋ ಕಮ್ ನಾನು ಡೈರೆಕ್ಟ್ ಆಗ್ತಾ ಇದ್ದೀನಿ. ಕುರಿಕಾಯನು ನಿಜವಾಗ್ಲೂ ಹೇಳ್ತೀನಿ, 100 days ಸಿನಿಮಾ ಬರ್ದಿದ್ಕಾಗ್ಲಿ. ಬಸವರಾಜಣ್ಣ ಅವ್ರ ಜೊತೆಲಿ ನಾವು ಬರೇ ಅವ್ರ ಜೊತೆಲಿ ಹಂಚ್ಕೊಂಡ್ರೆ ಸಾಕು, ಅದೊಂದು ವೈಬ್ರೇಷನ್ ಬಂದ್ಬಿಡುತ್ತೆ. ಆ ಒಂದು ಫೀಲ್ ಅಲ್ಲೇ ಈ ಸಿನಿಮಾ ಇಷ್ಟು ಸೂಪರ್ ಆಗಿ ಬಂದಿರೋದು. ಇದೇ ರೀತಿ ಬಸವರಾಜಣ್ಣನವರು ಹಲವಾರು ಕಲಾವಿದರಿಗೆ, ನನಗೆ ಅಂತಲ್ಲ, ತುಂಬಾ ಜನ ಕಲಾವಿದರಿಗೆ ಮುಂಚೂಣಿಯಾಗಿ ಒಂದು ಒಳ್ಳೆ ಕೆಲಸ ಮಾಡ್ಲಿ ಅಂತ ಕೇಳ್ಕೊಂತ, ನೀವು ಬಂದಿದಂತ ಎಲ್ಲಾ ಕಲಾವಿದರಿಗೆ, ಎಲ್ಲ ತಂತ್ರಜ್ಞರಿಗೆ, ಎಲ್ಲ ಟೆಕ್ನಿಷಿಯನ್ಗೆ, ಮಾಧ್ಯಮ ಮಿತ್ರರಿಗೆ ವಂದಿಸುತ್ತಾ, ನಮ್ಮ ಬಸವರಾಜಣ್ಣನ ಆರೈಕೆ ಯಾವಾಗೂ ಇರಬೇಕು. ಒಂದು ನಿಮಿಷ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.